ಆಮೇಲೆ ಕಯ್ಯಾರ ಕಿಞ್ಞಣ್ಣರಯ್ಯವರು, ಅವರ ಬಗ್ಗೆ ಇದೆ. ಈ ಕಿಞ್ಞಣ್ಣರೈ ಅಂತ ಹೇಳಲಿಕ್ಕೆ ಬಾರದವರ ಸಂಖ್ಯೆ 99% ಉಂಟು. ಈಗ ಹೇಳಲಿಕ್ಕೆ ಬರೋದಿಲ್ಲ ಅಂಥವ್ರು ಇದ್ರಲ್ಲ ನಮ್ಮ ನಡುವೆ. ಕಿಞ್ಞಣ್ಣ ಅಂತಾರೆ, ಕಿಞ್ಞಣ್ಣ, ಕಿಞ್ಞಣ್ಣ, ಞ ಚ ಛ ಜ ಜ ಞ. ಗ್ರಾಮರಿಂದ ಹೋಗಿದೆ, ಪುಸ್ತಕಗಳಿಂದ ಹೋಗಿದೆ, ಎಲ್ಲ ಹೋಗಿದೆ. ಮೇಷ್ಟ್ರುಗಳು ಹೇಳೋದೇ ಇಲ್ಲ. ಆ ಹೆಸರು ಬಂದರೆ ಬಳುವಾರು ಮಹಮ್ಮದ್ ಕುഞ്ഞി, ಯಾರು ಹೇಳಲ್ಲ. ಬಹುವಾದ ಮಹಮ್ಮದ್ ಕುಯ್ ಅನ್ನೋದು. ಅವ ಏನು ನಾನು ನಾಯಿ ಮರಿಯಾ ಅನ್ನೋದು ಅವನು ಬಳುವಾರು ಅಂದರೆ ಈ ಮಹಾ ವ್ಯಕ್ತಿಗಳ ಹೆಸರನ್ನು ಹೇಳಲಾಗದ, ಉಚ್ಚರಿಸಲಾಗದ ಸ್ಥಿತಿಗೆ ನಾವು ತಲುಪಿದ್ದೀವಿ ಅಂದಾಗ ಈ ಪುಸ್ತಕಗಳ ಮಹತ್ವ ಎಷ್ಟು ಅಂತ ಹೇಳೋದು ನಾನು. ತುಂಬ ಅಪೂರ್ವವಾದ ಮತ್ತು ವಿಶಿಷ್ಟವಾದ ಕಾರ್ಯಕ್ರಮ. ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಮತ್ತು ಅನೇಕ ವಿಷಯಗಳ ಬಗ್ಗೆ ಕೂಡ ಮಾತಾಡಿದ್ದೇನೆ. ಅಂದರೆ ನಾನು ಅಧ್ಯಾಪಕನಾಗಿದ್ದರಿಂದ. ಆದರೆ ಹೀಗೆ 100 ವರ್ಷ ಆದವರ ಮಧ್ಯೆ ಕುಳಿತುಕೊಂಡು ಮಾತಾಡಿದ್ದು ಭಾಳ ಕಡಿಮೆ. ಇದು ತುಂಬ ಒಂದು ಭಾವುಕವಾದ ಕ್ಷಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವೆಲ್ಲ ಭಾಷಣದಲ್ಲಿ ಹೇಳ್ತಾ ಬರ್ತೀವಿ, ಸರ್ ನಮ್ಮದು ಎಕ್ಸ್ಪೈರಿ ಡೇಟ್ ಈಗಲೇ ಆಗಿಬಿಟ್ಟಿದೆ ಅಂತ. ಎಕ್ಸ್ಪೈರಿ ಡೇಟ್ ಆಗಿದೆ, ಇನ್ನು ಏನಿದ್ರು ಬೋನಸ್ ಅಂತ. ಆದರೆ ಈ ಕಾಲಘಟ್ಟದಲ್ಲಿ ಹಿರಿಯರು ನಮ್ಮ ನಡುವೆ ಮಹಾದೇವಪ್ಪನವರು ಕನ್ನಡ ಪ್ರೊಫೆಸರ್ ಆಗಿದ್ದರು, ನಾಗಭೂಷಣ್ ರಾವ್ ಅವರು, ಆಮೇಲೆ ನಮ್ಮ ಹಿರಿಯರಾದ TV ವೆಂಕಟಾಚಲ ಶಾಸ್ತ್ರಿಯವರು, ಗೆಳೆಯರಾದ ಮಹೇಶ್ ಜೋಶಿಯವರು ಮತ್ತು ಈ ಪುಸ್ತಕದ ಲೇಖಕರಾದ ವಿದ್ವಾನ್ ರಂಗನಾಥ್ ಅವರು. ಹೀಗೆ ಇದೊಂದು ಅಪೂರ್ವವಾದ ಕಾರ್ಯಕ್ರಮ. ಆಮೇಲೆ ನಿಮ್ಮನ್ನೆಲ್ಲ ನೋಡಿದಾಗ ಭಾಳ ಪ್ರತಿಭಾವಂತರು ಅಂತ ನನಗೆ ಗೊತ್ತಾಗ್ತದೆ. ಹಂಗೆ ನೋಡಿದ್ರೆ ಈ ಥರದ ಆಡಿಯನ್ಸನ್ನು ನಾನು ಅಡ್ರೆಸ್ ಮಾಡಿದ್ದೇ ಭಾಳ ಕಡಿಮೆ. ಈ ಈ ಮಿತಿಯಲ್ಲಿ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಈ ಶತಾಯುಷ್ 100 ವರ್ಷ ಎಂಬುದು ಒಂದು ಬದುಕಿನ ಕಾಲಘಟ್ಟವನ್ನು ನಾವು ಅರ್ಥ ಮಾಡಿಕೊಂಡಿರೋ ಬಗೆ. ಅದು ಈ ಕಾಲದ್ದು. ಅದರಿಂದ 100 ತುಂಬಿದಾಗ ನಮಗೊಂದು ಸಂಭ್ರಮ, 100ರ ಹತ್ತಿರ ಬಂದು ತೀರಿಕೊಂಡ್ರೆ ಸ್ವಲ್ಪ ದುಃಖ, ಹೀಗೆಲ್ಲ ಇರ್ತದೆ. ಆದರೆ ಇದು ನಮ್ಮ ಕಲಿಯುಗ ಅಂತ ನಾವು ಹೇಳುವ ಒಂದು ಕಾಲಘಟ್ಟದ ಗುಣ ಕಲಿಯುಗ. ಆದರೆ ಇದರ ಹಿಂದೆ ಹೋದರೆ, ದ್ವಾಪರ ಮತ್ತು ತ್ರೇತಾಯುಗಕ್ಕೆ ಹೋದರೆ ಅಲ್ಲಿ ಸಾವಿರಾರು ವರ್ಷ ಬದುಕಿದವರ ಚಿತ್ರ ಸಿಗ್ತದೆ ನಮಗೆ. ಉದಾಹರಣೆಗೆ ಶ್ರೀರಾಮಚಂದ್ರ ತ್ರೇತಾಯುಗದಲ್ಲಿ ಇದ್ದವನು. ಕೆಲವರ ಪ್ರಕಾರ 70 ವರ್ಷ ಬದುಕಿದ, ಕೆಲವರ ಪ್ರಕಾರ 11,000 ವರ್ಷ ರಾಜ್ಯಭಾರ ಮಾಡಿದ. ಹೀಗೆ 70 ವರ್ಷದಿಂದ 11,000 ವರ್ಷದವರೆಗೆ ಶ್ರೀರಾಮನ ಆಳ್ವಿಕೆ, ಅವನ ಬದುಕು, ಆಮೇಲೆ ಎಷ್ಟು ವರ್ಷ ಬದುಕಿದ ಇತ್ಯಾದಿಗಳನ್ನು ನಾವು ಪುರಾಣಗಳಲ್ಲಿ, ಕಥೆಗಳಲ್ಲಿ ಕೇಳ್ತೇವೆ. ಯಕ್ಷಗಾನಗಳಲ್ಲಿ ಅರ್ಥ ಹೇಳುವವರು ಅದನ್ನು ಹೇಳ್ತಾರೆ. ದ್ವಾಪರಕ್ಕೆ ಬಂದರೆ ಭಾಳ ಮುಖ್ಯವಾಗಿ, ಅಥವಾ ತ್ರೇತಾಯುಗದಲ್ಲಿ ಇನ್ನೊಂದು ಭಾಳ ದೊಡ್ಡ ಹೆಸರು ಯಯಾತಿದ್ದು. ಅವನು ಬದುಕಿ ಇನ್ನೂ ಬದುಕಬೇಕು ಅಂತ ಮಗನ ಆಯುಷ್ಯವನ್ನೂ ತೆಕ್ಕೊಂಡು ಬದುಕಿದ ಅಂತ. ಪುರುವಿನ ಆಯುಷ್ಯವನ್ನೂ ತೆಕ್ಕೊಂಡು ಕೊನೆಗೆ, ಅಂದರೆ ಬದುಕುವ ಆಶೆ, ಮಗನ ಆಯುಷ್ಯವನ್ನಾದರೂ ತೆಗೆದುಕೊಂಡು ಬದುಕಬೇಕು ಎಂಬ ಒಂದು ವಾಂಛೆ, ಇದನ್ನು ಕಾವ್ಯ ಹೇಳ್ತದೆ, ಭಾಳ ಅದ್ಭುತವಾಗಿ ಹೇಳ್ತದೆ. ನಮಗೆಲ್ಲ ಬಹಳ ಪ್ರಿಯವಾದಂಥ ಪಾತ್ರ ದ್ವಾಪರ ಯುಗದ್ದು, ಭೀಷ್ಮಾಚಾರ್ಯರದು. ಅತ್ಯುನ್ನತಿಯೊಳು ಅಮರಸಿಂಧೂದ್ಭವಂ ಎಂಬ ಮಾತನ್ನು ಪಂಪ ಹೇಳ್ತಾನೆ. ಅತ್ಯುನ್ನತಿಯೊಳು ಅಮರಸಿಂಧೂದ್ಭವಂ. ಆದರೆ ಕುರುಕ್ಷೇತ್ರ ಯುದ್ಧ ಆರಂಭವಾದಾಗ ಎಲ್ಲ ಕಾವ್ಯಗಳು, ವ್ಯಾಸನ ಕಾವ್ಯ ಆಗಲಿ, ಪಂಪನ ಕಾವ್ಯವಾಗಲಿ, ಕುಮಾರವ್ಯಾಸನಾಗಲಿ, ಎಲ್ಲರೂ ಹೇಳೋದು ಆ ಕಾಲಘಟ್ಟದಲ್ಲಿ ಅವನಿಗೆ 800 ವರ್ಷ ಆಯುಷ್ಯ ಆಗಿತ್ತು ಅಂತ. 800 ವರ್ಷ ಬದುಕಿದ್ರು ಅವನು. ಹುಬ್ಬೆಲ್ಲ ಕೆಳಗೆ ಬಿದ್ದು, ಕರ್ಣ ಹೇಳ್ತಾನೆ, ಪಗೆವಾಡಿಯಳು ಕೆಮ್ಮನೆ ನಗಿಸಿಕೊಂಡು ಬಂದ ಪದೇಂ ಸುಯೋಧನ. ಇವರನ್ನು ಯುದ್ಧಕ್ಕೆ ಕಳಿಸಿ ವಿರೋಧಿಗಳ ನಡುವೆ ನಗಿಸಿಕೊಂಡು ಬರ್ತೀಯ, ಕಣ್ಣೇ ಕಾಣಲ್ಲ ಮುದುಕಂಗೆ, ಕಣ್ಗೆಟ್ಟ ಮುದುಪಂಗೆ ಪಟ್ಟಂಗಟ್ಟಿ, ಆದ್ದರಿಂದ ಜೋಲುವ ಪುರ್ಬಂ ಎತ್ತಿ ಕಟ್ಟಿ ಅವನನ್ನು ಯುದ್ಧಕ್ಕೆ ಕಳಿಸಿದರು ಅಂತ. ಹೀಗೆ ಒಂದು ವೃದ್ಧಾಪ್ಯದ ವರ್ಣನೆ, ಬಹಳ ದೀರ್ಘಕಾಲ ಬದುಕಿದ ವರ್ಣನೆ ಬರ್ತದೆ. ಬಟ್ ಇಂಟ್ರೆಸ್ಟಿಂಗ್ಲಿ, ಈ ಸುದೀರ್ಘಕಾಲ ಬದುಕಿದವರು, ಆ ಬದುಕಿದವರ ಬದುಕಿನ ಕ್ರಮಗಳು, ಈಗ ನಾವು ಈಗ ಕೇಳೋ ಪ್ರಶ್ನೆ ಏನಂದರೆ, 100 ವರ್ಷ ಹೆಂಗೆ ಬದುಕಿದ್ರು ಅವರು? 70-80 ದಾಟೋದೇ ಕಷ್ಟ ಆಗಿದೆ. ನಾನು ಆಲ್ರೆಡಿ ಹೇಳಿದೆ, ನಮ್ಮದೆಲ್ಲ ಆಲ್ರೆಡಿ ಎಕ್ಸ್ಪೈರಿ ಡೇಟ್ ಆಗಿದೆ, ಡಯಾಬಿಟಿಕ್ ಇರ್ತದೆ, ಇನ್ನೇನು ಆಕ್ಸಿಡೆಂಟ್ಗಳಾಗ್ತವೆ, ಸಾಯೋದಕ್ಕೆ 1000 ಕಾರಣ, ಬದುಕೋದಕ್ಕೆ ಕಡಿಮೆ ಕಾರಣ. ಈಗ ಅಂಥ ಒಂದು ಕಾಲಘಟ್ಟದಲ್ಲಿ ಇವರು ಇಷ್ಟು ವರ್ಷ ಬದುಕಿದ್ರಲ್ಲ, 800 ವರ್ಷ ಹೆಂಗೆ ಅಂತ ಪ್ರಶ್ನೆಗಳನ್ನು ಹಾಕ್ಕೊಳ್ತೀವಿ ನಾವು. ಈ ಕಾಲದ ಪ್ರಶ್ನೆಗಳದು. ಆದರೆ ಪುರಾಣ ಮತ್ತು ಕಾವ್ಯಗಳು ಭಾಷೆಯಲ್ಲಿ ಕಟ್ಟಿದ ಅದ್ಭುತಗಳು.
ಈಗಾಗಲೇ ಸರಸ್ವತಿಯ ವರ್ಣನೆ ಬಂತು ಇಲ್ಲಿ. ಕೇಶಿರಾಜ ಹೇಳ್ತಾನೆ, ಹಿರಿಯರಾದ ವೆಂಕಟಾಚಲ ಶಾಸ್ತ್ರಿ ಅವರದ ಕಲ್ತಿದ್ದು ನಾವು ಅದು. ಶ್ರೋತೃಮುಖದೊಳ್ ಪಂಚೇಂದ್ರಿಯಂ ಉದ್ಭಾವಿಪ ಶ್ರೀ ವಾಗ್ದೇವಿಗೆ ಒಂದು ಶಬ್ದ ಕಿವಿಗೆ ಬಿದ್ದರೆ ಅದು ಪಂಚೇಂದ್ರಿಯಗಳನ್ನು ಉದ್ಭಾವಿಸ್ತದೆ ಅಂತ ಸರಸ್ವತಿಗೆ ಶಾಸ್ತ್ರಮುಖದೊಳ್ ಅವನತಮೆಂಬ ಮಾತನ್ನು ಕೇಶಿರಾಜ ತುಂಬ ಅದ್ಭುತವಾಗಿ ಹೇಳ್ತಾನೆ. ಅಂದರೆ ಭಾಷೆ ಕಟ್ಟುವ ಲೋಕ, ಅದು ಕಾವ್ಯ ಕಟ್ಟುವ ಲೋಕ, ಭಾಷೆಯ ಮೂಲಕ ಕಟ್ಟುವ ಲೋಕ. ಆ ಲೋಕದಲ್ಲಿ ಹೊಸದನ್ನು ಕಟ್ಟಬಹುದು. ಆದ್ದರಿಂದಲೇ ಕವಿನಾಂ ಬ್ರಹ್ಮಂ ವದಂತಿ ಎಂಬ ಮಾತು ನಮ್ಮಲ್ಲಿ ಜನಪ್ರಿಯವಾಗಿರೋದು. ಬ್ರಹ್ಮ ಹೇಗೆ ಹೊಸತನ್ನು ಸೃಷ್ಟಿ ಮಾಡ್ತಾನೋ ಕವಿಗಳು ಕೂಡ ಹೊಸತನ್ನು ಸೃಷ್ಟಿ ಮಾಡ್ತಾರೆ ಅಂತ. ಸಮಸ್ಯೆ ಇರುವುದು ಎಲ್ಲಿ ಅಂತಂದರೆ, ಕಾವ್ಯ ಸೃಷ್ಟಿಯನ್ನು ಇತಿಹಾಸ ಅಂತ ಭಾವಿಸುವವರ ಸಂಖ್ಯೆ ಈಗ ಜಾಸ್ತಿ ಆಗಿದೆ. ಇತಿಹಾಸವೇ ಬೇರೆ, ಕಾವ್ಯ ಸೃಷ್ಟಿಯೇ ಬೇರೆ. 1190 ಇದ್ದಂಥ ನೇಮಿಚಂದ್ರ ಲೀಲಾವತಿ ಪ್ರಬಂಧಂನಲ್ಲಿ ಒಂದು ಮಾತು ಹೇಳ್ತಾನೆ, ಕಟ್ಟುಗೆ ಕಟ್ಟದಿರಿಕೆ ಕಡಲಂ ಕಪಿ ಸಂತತಿ, ಮುಟ್ಟುಗೆ ಮುಟ್ಟದಿರಿಕೆ ನಭಮಂ ವಾಮನ ಕ್ರಮಂ, ಹರನ ಗಂಟಲಂ ನರನ್. ಈ ಥರ ಕಪಿಗಳು ಸೇತುವೆಯನ್ನು ಕಟ್ಟಿದ್ರೋ ಇಲ್ವೋ, ವಾಮನ ಕ್ರಮ, ವಾಮನನ 3 ಹೆಜ್ಜೆಗಳಲ್ಲಿ 2 ಹೆಜ್ಜೆಗಳಲ್ಲಿ ಅವನು ಭೂಮಿಯನ್ನು ಆಕಾಶವನ್ನು ಅಳೆದನೋ ಇಲ್ಲವೋ, ಶಿವನನ್ನು ಕೆಳಕ್ಕೆ ಹಾಕಿ ಅವನ ಗಂಟಲನ್ನು ನರ ಮೆಟ್ಟಿದ್ನೋ ಇಲ್ಲವೋ. ಶಬರಶಂಕರ ವಿಳಾಸದ ಬಗ್ಗೆ ಈಗ ಸಾಹೇಬರು ಹೇಳ್ತಾ ಇದ್ರು. ಕವಿಬಂಧದೊಳು ಕಟ್ಟಿದರಂತೆ ಏನಗ್ಗಳಮೋ ಕವೀಂದ್ರರ ಎಂಬ ಮಾತನ್ನು ನೇಮಿಚಂದ್ರ ಹೇಳ್ತಾನೆ. ಕನ್ನಡದ ಬಹಳ ದೊಡ್ಡ ವಿವೇಕ ಅಂತ ಒಂದು ಏನಾರು ಇದ್ದರೆ ಅದು ನೇಮಿಚಂದ್ರ ಕೊಟ್ಟದ್ದು ಸರ್, ನನ್ನ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ. ಭಾಷೆಯಲ್ಲಿ ಕಟ್ಟಿದ್ದು, ನಾವು ಭಾಷೆಯಲ್ಲಿ ಕಟ್ಟಿದ 800 ವರ್ಷ 11,000 ವರ್ಷ ಅಥವಾ 70 ವರ್ಷಗಳನ್ನು ಇತಿಹಾಸದ ಸತ್ಯವಾಗಿ ಗ್ರಹಿಸಿದರೆ ನಮಗೆ ವರ್ತಮಾನವೂ ಅರ್ಥವಾಗುವುದಿಲ್ಲ, ಕಾವ್ಯವೂ ಅರ್ಥ ಆಗೋದಿಲ್ಲ. ಈ ಬಿಕ್ಕಟ್ಟಲ್ಲಿದ್ದಾವೆ ನಾವು, ಈ ಬಿಕ್ಕಟ್ಟಲ್ಲಿ ಇದ್ದೇವೆ. ಈ ಬಿಕ್ಕಟ್ಟನ್ನು ಮೀರಿ ವರ್ತಮಾನ ಕಾಲಕ್ಕೆ ಬಂದಾಗ 100 ವರ್ಷ ಎಂಬುದನ್ನು ಲೌಕಿಕದ ನೆಲೆಯಲ್ಲಿ ನೋಡುವುದು. ನಮ್ಮಲ್ಲಿ 2 ಬಗೆಯ ವಿದ್ಯೆ ತುಂಬ ಜನಪ್ರಿಯವಾಗಿದೆ. ಡಾಕ್ಟರ್ ಚಿದಾನಮೂರ್ತಿಯವರು ಅದರ ಬಗ್ಗೆ ಅದ್ಭುತವಾಗಿ ಬರೆದಿದ್ದಾರೆ, ಪರಾವಿದ್ಯೆ ಮತ್ತು ಅಪರವಿದ್ಯೆ. ಪರಾವಿದ್ಯೆ ಅಂದರೆ ಸತ್ತ ಮೇಲೆ ಏನಾಗ್ತದೆ ಅಂತ. 100 ವರ್ಷ ಬದುಕಿದ, 150 ವರ್ಷ ಬದುಕಿದ, 800 ವರ್ಷ ಬದುಕಿದ ಭೀಷ್ಮಾಚಾರ್ಯರು ಸತ್ತ ಮೇಲೆ ಎಲ್ಲಿಗೆ ಹೋಗ್ತಾರೆ? ಸತ್ತ ಮೇಲಿನ ಲೋಕವನ್ನು ಕೂಡ ಭಾಷೆಯಲ್ಲೇ ಕಟ್ಟುವುದು. ಸ್ವರ್ಗ ನರಕಗಳು ಕೂಡ ಭಾಷಿಕ ರಚನೆಗಳು. ಅದಕ್ಕೆ ಪ್ರಮಾಣ ಇಲ್ಲ, ನೋಡಿ ಬಂದವರು ಯಾರೂ ಇಲ್ಲ. ಸ್ವರ್ಗಕ್ಕೆ ಹೋಗಿ ನಾನು ನೋಡಿ ಬಂದಿದ್ದೇನೆ ಅಂತ ಹೇಳುವ ಕಾವ್ಯದ ಪಾತ್ರಗಳಿವೆ, ನಿಜ ಜೀವನದಲ್ಲಿ ಇಲ್ಲ. ಇದು ನಮ್ಮ ಇಮ್ಯಾಜಿನೇಷನ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಅರಳಿಸಿದೆ ಮತ್ತು ಭಾರತಕ್ಕೆ ಅತಿ ದೊಡ್ಡದಾದಂಥ ಒಂದು ಜ್ಞಾನ ಸಂಪತ್ತನ್ನು ಕೊಟ್ಟಿದೆ. ಬಟ್ ನನಗೆ ಈ 800 ವರ್ಷ 1000 ವರ್ಷ 70 ವರ್ಷ ಅಥವಾ ಏನೇ ಇರಲಿ, ಈ ದ್ವಾಪರ ಮತ್ತು ತ್ರೇತಾಯುಗ ಅಥವಾ ಅದಕ್ಕಿಂತಲೂ ಹಿಂದಿನ ಹೋದರೆ ಸತ್ಯಯುಗ, ಇಲ್ಲೆಲ್ಲ ಬದುಕಿದ ಪಾತ್ರಗಳನ್ನು ನೀವು ನೋಡಿದ್ರೆ ಅವು ಯಾಕೆ ಹಾಗೆ ಬದುಕಿದರು, ಅಷ್ಟು ಕಾಲ ಅವರು ಯಾಕೆ ಬದುಕಿದರು, ಮತ್ತವರು ಬದುಕಿದ್ದರಿಂದ ಸಮಾಜಕ್ಕೆ ಏನು ಪ್ರಯೋಜನ ಆಗಿದೆ ಎಂಬ ಒಂದು ಪ್ರಶ್ನೆಯನ್ನು ಹೇಳಿದರೆ ಇವರು ಎಲ್ಲರೂ ಕೂಡ ಧರ್ಮದ ಪ್ರತಿಪಾದಕರು. ಧೃತಿ ನೋಡಿ, ಧೃತಿ ಕ್ಷಮಾ ದಮೋ ಅಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಸತ್ಯಮಕ್ರೋಧೋ ಇನ್ನು ಮಧ್ಯೆ ಇದೆ, ಸತ್ಯಮಕ್ರೋಧೋ ದಶಕಂ ಧರ್ಮಲಕ್ಷಣಂ. ಇವರು ಎಲ್ಲರೂ ಕೂಡ 100, 200, 300, 1000 ವರ್ಷ ಬದುಕಿದವರು ಧರ್ಮದ ಉದ್ಧಾರಕ್ಕೆ ಮತ್ತು ಧರ್ಮದ ರಕ್ಷಣೆಗೆ. ಧೃತಿ ನೋಡಿ, ಅದು ಅತ್ಯುನ್ನತಿಗಳು ಅಮರ ಸಿಂಧೂದ್ಭವ ಎಂಬುದು ನಾವು ಭೀಷ್ಮನ ಬಗ್ಗೆ ಹೇಳಿದಾಗ ಭೀಷ್ಮನ ಗುಣಲಕ್ಷಣಗಳೇನು, ಪಂಪ ಹೇಗೆ ಗುರುತಿಸ್ತಾನೆ, ವ್ಯಾಸ ಹೇಗೆ ಗುರುತಿಸ್ತಾನೆ, ಅಥವಾ ರಾಮ ಗುಣವಾನ್, ಭಾಳ ದೊಡ್ಡ ಶಬ್ದಗಳಿಂದ ರಾಮನನ್ನು ವರ್ಣಿಸ್ತಾರೆ. ವಾಲ್ಮೀಕಿ ಅವನನ್ನು ಕಂಡದ್ದು ಹೇಗೆ ಅಂದರೆ ಧರ್ಮರಕ್ಷಕನಾಗಿ. ಆ ಧರ್ಮದ ಗುಣಗಳು ಏನು ಎಂಬುದನ್ನು ಹೇಳ್ತವೆ. ಆದರೆ ಕಲಿಯುಗಕ್ಕೆ ನಾವು ಬಂದಾಗ ಪರಿಸ್ಥಿತಿ ಬದಲಾಗಿದೆ ಎಂಬುದನ್ನು ನಮ್ಮ ಹಿರಿಯರಾದ ರಂಗನಾಥ್ ಅವರು ಈ ಪುಸ್ತಕದಲ್ಲಿ ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ಈ ಪುಸ್ತಕದ ವಿಶಿಷ್ಟತೆ ಎಲ್ಲಿದೆ ಅಂತಂದರೆ, ಪಾರಂಪರಿಕ ಜ್ಞಾನದಿಂದ, ಪಾರಂಪರಿಕ ಪುರಾಣಗಳಿಂದ, ಪಾರಂಪರಿಕ ಮಹಾಕಾವ್ಯಗಳಿಂದ ನಮ್ಮನ್ನು ಬಿಡಿಸಿ ವರ್ತಮಾನ ಕಾಲದಲ್ಲಿ 100 ವರ್ಷ ಬದುಕಿದವರು ಜಗತ್ತಿಗೆ ಕೊಟ್ಟದ್ದು ಏನು? ಅಪರಾವಿದ್ಯೆ, ಪರಾವಿದ್ಯೆ ಅಲ್ಲ. ಈ ಕೃತಿ ಚರ್ಚೆ ಮಾಡೋದು ಪರಾವಿದ್ಯೆ ಬಗ್ಗೆ. ಲೋಕದಲ್ಲಿ ಏನು ಮಾಡಿದ್ರು, ಇಂಜಿನಿಯರ್ ಆಗಿ
ಸರ್ ಎಂ ವಿಶ್ವೇಶ್ವರಯ್ಯನವರು ಏನು ಮಾಡಿದರು ಎಂಬುದರ ಬಗ್ಗೆ ಇದರಲ್ಲಿ ವಿವರ ಸಿಗ್ತದೆ. ಧರ್ಮದ ಪ್ರಶ್ನೆ ಅಲ್ಲವೇ ಅಲ್ಲ ಇದು. ಇದು ವರ್ತಮಾನ ಕಾಲದ ಕಲಿಯುಗಕ್ಕೆ, ಅದು ಸರಿಯೋ ತಪ್ಪೋ ಬೇರೆ, ನಾನು ಇವ್ಯಾಲ್ಯೂಯೇಷನ್ಗೆ ಹೋಗೋದಿಲ್ಲ. ಆದರೆ ಈ ಕಾಲಘಟ್ಟದಲ್ಲಿ ಏನಂತ ಇಂಥ ಲೌಕಿಕಕ್ಕೆ ಉಪಕಾರ ಮಾಡಿದ, ಪಂಪ ಹೇಳಿದಾಗೆ ಲೌಕಿಕವನ್ನು ಬೆಳಗಿದ 25 ಮಹಾವ್ಯಕ್ತಿಗಳ ಚಿತ್ರಣ ಈ ಪುಸ್ತಕದಲ್ಲಿ ಇದೆ. ಅದರಲ್ಲಿ ಅದನ್ನು ಎಲ್ಲ ಹೇಳುವುದಿಲ್ಲ, ಯಾಕಂದರೆ ಹೆಚ್ಚಿನವರಿಗೆ ನನಗೇ ಅನೇಕರನ್ನು ಗೊತ್ತಿದೆ. ನನಗೇ ಶತಾಯುಷಿಗಳಲ್ಲಿ ಅನೇಕರು ನನಗೆ ಗೊತ್ತಿದೆ, ನಾವು ಮಾತಾಡಿದ್ದೀವಿ. ಒಮ್ಮೊಮ್ಮೆ ನಾವು ಕಾಲಕ್ಕೆ ಬೈತೇವೆ, ಕಾಲ ಕೆಟ್ಟೋಗಿದೆ ಅಂತ. ಒಮ್ಮೊಮ್ಮೆ ಖುಷಿಯಾಗೋದು ಇಂಥವ್ರೊಟ್ಟಿಗೆಲ್ಲ ನಾವು ಬದುಕಿದ್ದೀವಲ್ಲ ಅಂತ. ಇಂಥವ್ರು ನಾವು ಮಾತಾಡಿದ್ದೇವೆ, ಬದುಕಿದ್ದೇವೆ, ಎಚ್.ಎಸ್. ದೊರೆಸ್ವಾಮಿಯವರ ಜೊತೆ ಸಂವಾದ ಮಾಡಿದ್ದೇವೆ, ಏನು ಮೂರ್ತಿರಾಯರ ಪುಸ್ತಕಗಳನ್ನು ಓದಿದ್ದೇವೆ, ಅವರ ಪುಸ್ತಕಗಳ ಬಗ್ಗೆ ನಾವು ಅವರ ಜೊತೆ ಚರ್ಚಿಸಿದ್ದೇವೆ. ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು? ಆದ್ದರಿಂದ ನಾವು ಎಷ್ಟೋ ಬಾರಿ ಕಾಲಕ್ಕೆ ಕೃತಜ್ಞರಾಗಿರಬೇಕು ಕೂಡ. ಕಾಲ ಕೆಟ್ಟಿದೆ ಎಂಬುದು ಒಂದು, ಕಾಲ ಒಳ್ಳೆದಿತ್ತು ನಾನಿದ್ದಾಗ ಎಂಬುದು ಕೂಡ ಒಂದು ವ್ಯಾಖ್ಯಾನವೇ. ನಾವೆಲ್ಲ ಆ ಕಾಲಘಟ್ಟದಲ್ಲಿ ಬದುಕಿದ್ದರಿಂದ ಸಂತೋಷ ಆಗ್ತದೆ. ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಸ್ವಲ್ಪ ಭಾವುಕರು ಕೂಡ ನಾವು ಆಗ್ತೇವೆ. ಏನೇ ಇರಲಿ, ರಂಗನಾಥ್ ಅವರು ಈ ಪುಸ್ತಕದಲ್ಲಿ ನಮ್ಮ ಕಾಲದಲ್ಲಿ ಬದುಕಿ, ನಾನು ಹಿಂದಿಂದು ಹೇಳಿದೆ, ಅದು ಬೇರೆ ಲೋಕ ಅದನ್ನು ಮತ್ತು ನಮ್ಮ ಭಾಳ ಜನ ನನ್ನ ಹತ್ರ ಕೇಳ್ತಾರೆ, ಅದು ಹೇಗೆ 800 ವರ್ಷ ಬದುಕಿದ? ಅಲ್ಲೇ ಅದು ಕಾವ್ಯ ಬಂಧದಳು ಕಟ್ಟಿದರಲ್ತೆ ಏನಗ್ಗಳಮೋ ಕವೀಶ್ವರ. ಕವಿಗಳು ಕಟ್ಟಿದ್ರಲ್ವೇ, ಅಷ್ಟೇ ಭಾಷೆಯಲ್ಲಿ ಕಟ್ಟಿದರು. ಭಾಷೆಯಲ್ಲಿ ಏನು ಬೇಕಾದರೂ ಕಟ್ಟಬೋದು. ನಾನು ಅದಕ್ಕೆ ನೇಮಿಚಂದ್ರನ ಪದ್ಯ. ಆದರೆ ಇಲ್ಲಿ ಹಾಗಲ್ಲ. ಇದು ಕಾವ್ಯದ ಭಾಷೆ ಅಲ್ಲ, ಇದು ವರ್ತಮಾನದ ಭಾಷೆ, ಇದು ಲೌಕಿಕದ ಭಾಷೆ, ಇದು ಅಪರವಿದ್ಯೆಯ ಭಾಷೆ. ಇದು ಅದರಲ್ಲಿ 25 ಜನ ಸಾಧಕರನ್ನು ಹೇಳಿದ್ದಾರೆ. ಆ ಹೆಸರು ಮಾತ್ರ ಹೇಳ್ತೀನಿ ನಾನು, ಅವರ ಬಗ್ಗೆ ವಿವರ ಕೊಟ್ಟರೆ ಮತ್ತೆ 4-6 ಗಂಟೆಗಳು ಬೇಕು. ಒಂದು ಭಾಳ ಮುಖ್ಯವಾಗಿ ನಮ್ಮ ಇವರು ನನ್ನ ತುಂಬ ಪರಿಚಯ, ರಂಗನಾಥ್ ನಮ್ಮ ಪ್ರಾಧಿಕಾರಕ್ಕೆ ಬರ್ತಾ ಇರ್ತಾರೆ. ನಾವೆಲ್ಲ ಕೂತ್ಕೊಂಡು ಏನೋ ತುಂಬ ಮಾತಾಡ್ತಾ ಇರ್ತೀವಿ ನಾವು, ಕನ್ನಡ, ಸಂಸ್ಕೃತ ಇತ್ಯಾದಿಗಳೆಲ್ಲ. ಅವರು 25 ಸಾಧಕರನ್ನ, ಅಂದರೆ ಈಗ ಭಾರತದಲ್ಲಿ ಉಳಿದಿರುವ ಶತಾಯುಷಿಗಳ ಸಂಖ್ಯೆ ಸುಮಾರು 5,000 ಅಂತ ಹೇಳ್ತಾರೆ ಸರ್, ಈಗ ಇರುವವರು, ಭಾರತದಲ್ಲಿ ಇರುವವರು. ಅದರಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಈಗ ನಾನು ಪಂಜ ಅಂತ ಒಂದು ಸಣ್ಣ ಊರು, ಕುಕ್ಕೆ ಸುಬ್ರಹ್ಮಣ್ಯದ ಹತ್ರ ನನ್ನ ಊರದು, ಸಣ್ಣ ಹಳ್ಳಿ ಅದು. ಆ ಹಳ್ಳಿಯಲ್ಲಿ ನಾನು 1ನೇ 2ನೇ 3ನೇ 4ನೇ ಓದುವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರು ಆ ಶಾಲೆಗೆ ಬಂದು ನಮ್ಮ ಹತ್ರ ಮಾತಾಡ್ತಾಯಿದ್ರು. ಆಗಸ್ಟ್ 15ಕ್ಕೆ ನಾವು ಹೆಂಗೆ ಸ್ವಾತಂತ್ರ್ಯ ಬಂತು, ನೆಹರು, ಗಾಂಧಿ ಎಲ್ಲ ಹೇಳ್ತಾ ಇದ್ರು ಅವರು. ನಮಗೆ ಆ ಭಾಗ್ಯ ಇತ್ತು. 60ರ ದಶಕದಲ್ಲಿ ನಾವು ಶಾಲೆಗೆ ಹೋದಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ವೀರರನ್ನು ನಾವು ತರಗತಿಯಲ್ಲಿ ಭೇಟಿ ಮಾಡ್ತಿದ್ವಿ. ಅವರ ಮಾತು ಕಿವಿಯಲ್ಲಿ ಈಗಲೂ ಗುಣಗುಣಿಸ್ತಾ ಇದೆ. ಈಗ 7-8 ಜನ ಮಾತ್ರ ಉಳಿದಿದ್ದಾರಂತೆ ಸ್ವಾತಂತ್ರ್ಯ ಹೋರಾಟಗಾರರು. ಅಂದರೆ ಈಗ ಅವರ ವಯಸ್ಸು 95, 96, 97. ಇನ್ನೊಂದು 4-5 ವರ್ಷ ಕಳೆದರೆ ಈ ದೇಶದ ಮಹಾನ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ಒಬ್ಬರು ಕೂಡ ಇರುವುದಿಲ್ಲ, ಮತ್ತು ಅವರನ್ನು ನೋಡೋದಕ್ಕೆ ಜಗತ್ತಿಗೆ ಸಾಧ್ಯವೇ ಇಲ್ಲ ಎಂಬ ಒಂದು ಕಲ್ಪನೆಯೇ ಭಯ ಹುಟ್ಟಿಸ್ತದೆ ನನಗೆ. ಮತ್ತು ನಮಗೆ ನೋಡಲಿಕ್ಕೆ ಸಾಧ್ಯ ಆಯ್ತಲ್ಲ, ಅವರನ್ನು ಮಾತಾಡಲಿಕ್ಕೆ ಸಾಧ್ಯ ಆಯ್ತಲ್ಲ, ಅದರ ಬಗ್ಗೆ ಎಷ್ಟು ಹೆಮ್ಮೆ ಮತ್ತು ಧನ್ಯತಾಭಾವ ಹುಟ್ಟುತ್ತದೆ ಅಂತಂದರೆ ಅದು ಅನಿರ್ವಚನೀಯ. ಭಾಷೆಯಲ್ಲಿ ಹೇಳೋದು ಕೂಡ ಕಷ್ಟ ಅದನ್ನು. ಸೊ ಇಂಥ 25 ಸಾಧಕರು ಕೆಲವರು ನಿಮಗೆ ಗೊತ್ತಿದೆ, ಹೆಸರು ಮಾತ್ರ ಹೇಳ್ತಾನೆ. ಇದರಲ್ಲಿ 11 ಜನ ಸಾಹಿತಿಗಳ ಪರಿಚಯ ಇದೆ. ಸಹಜವಾಗಿ ನಮ್ಮ ರಂಗನಾಥ್ ಅವರು, ಸಂಪತ್ತೂರವರು ಸಂಸ್ಕೃತದ ಭಾಳ ದೊಡ್ಡ ವಿದ್ವಾಂಸ, ಸಾಹಿತ್ಯ ಓದಿದವರು, ದೇಶ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಮಾತಾಡಿದವರು, ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡವರು. ಭಾರತೀಯ ಸಂಸ್ಕೃತಿಯ ಅತ್ಯುತ್ಕೃಷ್ಟವಾದಂಥ ಮೌಲ್ಯಗಳಿದ್ದರೆ ಆ ಮೌಲ್ಯಗಳ ಪ್ರಚಾರ ಕ್ರಿಯೆಯಲ್ಲಿ ಸದಾ ತನ್ನನ್ನು ತೊಡಗಿಸಿಕೊಂಡ ಕೆಲವು ವ್ಯಕ್ತಿಗಳಲ್ಲಿ ಸಂಪತ್ತೂರು ಕೂಡ ಒಬ್ಬರು. ಈ ಮಾತು ಬಹಳ ಮುಖ್ಯ. ಯಾಕೆಂದರೆ ಧರ್ಮದ ಹೆಸರಿನಲ್ಲಿ ನಡೆಯುವ ಅಧಾರ್ಮಿಕ ಕೆಲಸಗಳು ನಿಮಗೆ ಗೊತ್ತಿದೆ. ನಾನು ಅದನ್ನ ಬಗ್ಗೆ ಹೆಚ್ಚು ಹೇಳುವುದಿಲ್ಲ, ಹೇಳುವುದು ಕೂಡ ತಪ್ಪಾಗ್ತದೆ. ಆದರೆ ಧರ್ಮದ ಮೂಲ ರೂಪದಲ್ಲಿ ಧೃತೀಕ್ಷಮಾದಮೋ ಅಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ, ಏನು ತಪ್ಪಿಲ್ಲ ಅದರಲ್ಲಿ, ಪ್ರತಿಯೊಬ್ಬನು ಕೂಡ ಅನುಸರಿಸಬೇಕಾದ್ದು. ಆದರೆ ಅದನ್ನು ಹೇಳುತ್ತಾ ಅದಕ್ಕೆ ವಿರುದ್ಧವಾದ ಕ್ರಿಯೆಗಳಲ್ಲಿ ಪಾಲ್ಗೊಳ್ತಾರಲ್ಲ, ಅದು ಅಧಾರ್ಮಿಕ ಕ್ರಿಯೆಗಳಿರ್ತವೆ. ಆ ಅಧಾರ್ಮಿಕ ಕ್ರಿಯೆಗಳಲ್ಲಿ ಧರ್ಮದ ಮೂಲ ಉದ್ದೇಶ ಏನಿದೆ, ಶಂಕರರು ಇರ್ಬೋದು, ಅದು ಮಧ್ವಾಚಾರ್ಯರು ಇರ್ಬೋದು, ವಿಶಿಷ್ಟಾದ್ವೈತವನ್ನು ಸಾರಿದ ರಾಮಾನುಜಾಚಾರ್ಯರು ಇರ್ಬೋದು, ಅಥವಾ ಒಬ್ಬ ಮೈಲಾರಲಿಂಗ ಇರ್ಬೋದು, ಇಲ್ಲ ಮಲೆ ಮಾದೇಶ್ವರ ಇರ್ಬೋದು,
ಎಲ್ಲ ಬೇರೆ ಬೇರೆ ಬಗೆಯ ಧಾರ್ಮಿಕ ಪಂಥಗಳ ಪ್ರಚಾರಕರು. ವಿವರಗಳು ಬೇರೆ ಇರ್ತದೆ, ಹೆಸರು ಬೇರೆ ಇರ್ತದೆ. ಅದು ಎಲ್ಲ ಭಾರತೀಯ ಸಂಸ್ಕೃತಿಯ ಒಳಗಡೆ ಕ್ರಿಯಾಶೀಲವಾಗಿರ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಉತ್ತಮವಾದನ್ನು ಜಗತ್ತಿಗೆ ಹೇಳ್ತಾ ಬಂದ ಸಂಪತ್ತೂರವರು ಈ ಪುಸ್ತಕದಲ್ಲಿ 25 ಜನ ಅತ್ಯುತ್ತಮವಾದ ಅವರ ಆಯ್ಕೆಯ ಪುಸ್ತಕಗಳನ್ನು ವ್ಯಕ್ತಿಗಳ ಪರಿಚಯ ಕೊಟ್ಟಿದ್ದಾರೆ. ಹೆಸರು ಮಾತ್ರ ಹೇಳ್ತೇನೆ, ವಿವರಗಳಿಗೆ ಹೇಳೋದಿಲ್ಲ, ನಿಮಗೆಲ್ಲ ಗೊತ್ತಿರ್ತದೆ. 11 ಜನ ಸಾಹಿತಿಗಳು. ಸಹಜವಾಗಿ ಅವರು ಸಾಹಿತ್ಯದ ವಿದ್ಯಾರ್ಥಿ ಆದ್ದರಿಂದ 25 ಪುಸ್ತಕದಲ್ಲಿ 11 ಜನ ಸಾಹಿತಿಗಳೇ ಇದ್ದಾರೆ. ಅವರ ಪುಸ್ತಕದ ಮುನ್ನುಡಿಯಲ್ಲಿ ಸ್ವಲ್ಪ ಸಂಸ್ಕೃತ ಪಂಡಿತರು, ವೇದ ಪಂಡಿತರು, ನಾನು ಅವರನ್ನೆಲ್ಲ ಭಾಷೆಯಲ್ಲಿ ಕೆಲಸ ಮಾಡುವವರು ಎಂಬ ಕಾರಣಕ್ಕೆ ಭಾಷೆ ಸಾಹಿತ್ಯಕ್ಕೆ ಸೇರಿಸಿದ್ದೇನೆ, ಸಾಹಿತ್ಯ ಸಂಸ್ಕೃತಿಗೆ ಸೇರಿದ್ದೇನೆ. ಇದರಲ್ಲಿ ವ್ಯಾಕರಣ ತೀರ್ಥ ಚಂದ್ರಶೇಖರ ಶಾಸ್ತ್ರಿಗಳು ನಾವೆಲ್ಲ ಹಂಪಿಯಲ್ಲಿದ್ದಾಗ ನೋಡಿದವರೇ. ಆಮೇಲೆ ಎನ್ ಮೂರ್ತಿರಾಯರು ನೋಡಿ, ದೇವರು ಅಂತ ಒಂದು ಪುಸ್ತಕವನ್ನು ಕಾಂಟ್ರವರ್ಷಿಯೇ ಇಲ್ಲದೆ ಬರೆದ ಏಕೈಕ ಮನುಷ್ಯ ಅಂದರೆ ಎನ್ ಮೂರ್ತಿರಾಯರು. ಇಲ್ಲದ್ರೆ ದೇವರ ಬಗ್ಗೆ ಬರೆದ ಕೂಡಲೇ ಒಂದು ನಂಬಿಕೆ, ಅದು ಅಟ್ಯಾಕ್ ಮಾಡ್ತಾರೆ. ನನಗೆ ನಂಬಿಕೆ ಇಲ್ಲ ಅಂದರೆ ಅದನ್ನು ಅಟ್ಯಾಕ್ ಮಾಡ್ತಾರೆ. ಈ ಎರಡನ್ನು ಬ್ಯಾಲೆನ್ಸ್ ಮಾಡಿದ್ದು ಒಬ್ಬರೇ, ನನಗೆ ಗೊತ್ತಿದ್ದಾಗ. ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಇರ್ಬೋದು, ನನಗೆ ಅಷ್ಟು ತಿಳುವಳಿಕೆ ಇಲ್ಲ. ಅದು ಎನ್ ಮೂರ್ತಿರಾಯರು. ಸತ್ಯನಾರಾಯಣ ಪೂಜೆ ಬಗ್ಗೆ ಎಲ್ಲ ಬಗ್ಗೆ ಬರೀತಾರೆ. ಹಾಗಾಗಿ ಎನ್ ಮೂರ್ತಿರಾಯರ ಪರಿಚಯ ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಇವರು ಕೊಟ್ಟಿದ್ದಾರೆ. ಆಮೇಲೆ SR ಮಳಗಿಯವರು, ಜಿ ವೆಂಕಟಸುಬ್ಬಯ್ಯನವರು, ಅವ್ರ ಬಗ್ಗೆ ಇದೆ. ಅಂದರೆ ಇವರು ಇದನ್ನು ಕೊಡುವಾಗ ಅವರು ಹುಟ್ಟಿದ ವರ್ಷ, ಅವರು ಓದಿದ ಶಾಲೆ, ಅವರು ಬರೆದ ಪುಸ್ತಕಗಳು, ಅವರು ಮಾಡಿದ ಸಾಧನೆ, ಇದೊಂದು ಕೈಪಿಡಿ. ಇದು ಶತಾಯುಷಿಗಳ ಕೈಪಿಡಿ. ವಿಶ್ಲೇಷಣೆಗೆ ಹೋಗೋದಿಲ್ಲ ಅವರು. ಇವರೆಲ್ಲ ಭಾಳ ಅಂದರೆ ವಿಶ್ವೇಶ್ವರಯ್ಯನಿಗೆ ಅಖಿಲ ಭಾರತ ಮಟ್ಟದ ಒಂದು ವಿಜ್ಞಾನದ ಅಥವಾ ತಂತ್ರಜ್ಞಾನದ ಬೆಳವಣಿಗೆಯಲ್ಲಿ ಇವರ ಸ್ಥಾನ ನಿರ್ದೇಶನ ಅವು ಮಾಡಲ್ಲ ಅವರು. ಅವರ ಬಗ್ಗೆ ಮೂಲಭೂತವಾಗಿ ನಿಮಗೆ ಎಷ್ಟು ವಿಷಯ ಗೊತ್ತಿರಬೇಕು ಅದನ್ನು ಕೊಡ್ತಾರೆ. ನಾನೊಂದು ಸಾರಿ ಲಕ್ನೋದಲ್ಲಿದೆ ಸರ್, ಲಕ್ನೋದ ನನ್ನ ಕೆಲಸ ಅಮೆರಿಕನ್ ಇನ್ಸ್ಟಿಟ್ಯೂಟ್, ನಮ್ಮ ಜೋಶಿ ಅವರಿಗೆ ಗೊತ್ತಿದೆ. ಅಲ್ಲಿ ಹೋಗಿ ಅಲ್ಲಿ ಒಂದು ರೂಮಲ್ಲಿ ಉಳ್ಕೊಂಡಿದ್ದೆ. ಒಂದು ಫೋಟೋ ಇತ್ತು ಅಲ್ಲಿ, ನೋಡಿದ್ರೆ ಅದು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರದ್ದು ಲಕ್ನೋದಲ್ಲಿ. ಅಲ್ಲಿ ಆ ರೂಮ್ ಕೊಡುವ ಅಂದರೆ IB ಅದು ರೂಮ್ ಕೊಡುವವನ ಹತ್ರ ಕೇಳಿದೆ, ಈ आपको पता है कौन है ಅಂತ, ಗೊತ್ತಾ ನಿಂಗೆ ಗೊತ್ತಾ? ಅವ ಹಿಂಗೆ ನೋಡಿ, ಕೋಯ್ ಸೌತ್ ಇಂಡಿಯನ್ ವಾಲಾ ಅಂದ. ಅವನು ಅಷ್ಟು ಗೊತ್ತಿತ್ತು, ಕೋಯ್ ಸೌತ್ ಇಂಡಿಯನ್ ವಾಲಾ ಅಂತ. ನಾನು ಆಮೇಲೆ ಅವನ ಕಂಪ್ಯೂಟರ್ ಉಪಯೋಗಿಸಿ ಸರ್ ಎಂ ವಿಶ್ವೇಶ್ವರಯ್ಯ ಕರ್ನಾಟಕ ಅಂತ ಬರೆದು ಆ ಫೋಟೋದಲ್ಲಿ ಅಂಟಿಸಿ ಬಂದೆ ನಾನು ಅಮೇರಿಕನ್ ಇನ್ಸ್ಟಿಟ್ಯೂಟ್ಲಿದ್ದಾಗ. ಅಂದರೆ ಇದು 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 ಏನು ಶತಾಯುಷಿಗಳು ಹೇಗೆ ದೇಶದಾದ್ಯಂತ, ಅಂದರೆ ದೇಶಕ್ಕೆ, ನಮ್ಮ ದೇಶಕ್ಕೆ ಮರವು ಬಹಳ ಬೇಗ ಇರ್ತದೆ, ಮರೆವು ಬಹಳ ಬೇಗ ಇರ್ತದೆ. ಅದು ಯಾವುದನ್ನು ನೆನ್ಪಿಟ್ಟುಕೊಳ್ತದೆ, ಯಾವುದನ್ನು ಮರಿತದೆ ಅಂತ ನಮಗೆ ಎಸೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ಏನೇ ಇರಲಿ, ಜಿ ವೆಂಕಟಸುಬ್ಬಯ್ಯನವರು ಪ್ರಾತಸ್ಮರಣೀಯರು ನಮಗೆಲ್ಲ. ಆಮೇಲೆ ಕಯ್ಯಾರ ಕಿಞ್ಞಣ್ಣರಯ್ಯವರು, ಅವರ ಬಗ್ಗೆ ಇದೆ. ಈ ಕಿಞ್ಞಣ್ಣರಯ್ಯ ಅಂತ ಹೇಳಲಿಕ್ಕೆ ಬಾರದವರ ಸಂಖ್ಯೆ 99% ಉಂಟು. ಈಗ ಹೇಳಲಿಕ್ಕೆ ಬರೋದಿಲ್ಲ ಅಂಥವ್ರು ಇದ್ರಲ್ಲ ನಮ್ಮ ನಡುವೆ. ಕಿಞ್ಞಣ್ಣ ಅಂತಾರೆ, ಕಿಞ್ಞಣ್ಣ ಞ ಚ ಛ ಜ ಜ ಞ. ಗ್ರಾಮರಿಂದ ಹೋಗಿದೆ, ಪುಸ್ತಕಗಳಿಂದ ಹೋಗಿದೆ, ಎಲ್ಲ ಹೋಗಿದೆ. ಮೇಷ್ಟ್ರುಗಳು ಹೇಳೋದೇ ಇಲ್ಲ. ಆ ಹೆಸರು ಬಂದರೆ ಬಳುವಾರು ಮಹಮ್ಮದ್ ಕುഞ്ഞി, ಯಾರು ಹೇಳಲ್ಲ, ಬಹುವಾದ ಮಹಮ್ಮದ್ ಕುಯ್ ಅನ್ನೋದು. ಅವ ಏನು ನಾನು ನಾಯಿ ಮರಿಯಾ ಅನ್ನೋದು ಅವನು ಬಳುವಾರು ಅಂದರೆ ಈ ಮಹಾ ವ್ಯಕ್ತಿಗಳ ಹೆಸರನ್ನು ಹೇಳಲಾಗದ, ಉಚ್ಚರಿಸಲಾಗದ ಸ್ಥಿತಿಗೆ ನಾವು ತಲುಪಿದ್ದೀವಿ ಅಂದಾಗ ಈ ಪುಸ್ತಕಗಳ ಮಹತ್ವ ಎಷ್ಟು ಅಂತ ಹೇಳೋದು ನಾನು. ಅದು ನಿಮ್ಮ ಗಮನಕ್ಕೆ ತರುವುದು. ಕಯ್ಯಾರ ಕಿಞ್ಞಣ್ಣರಯ್ಯ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು ಸರ್. ಸುಳ್ಯ, ಮಂಗಳೂರು, ಬದಿಯಡ್ಕ, ಕಾಸರಗೋಡು ಒಟ್ಟಿಗೆ ಓಡಾಡಿದವರು. ಕೊನೆಯ ಉಸಿರವರೆಗೆ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಂತ ಹೇಳ್ತಾನೇ ತೀರಿ ಹೋದರು. ಇದು ಏನು ನನಗೆ ಅರ್ಥ ಆಗಲ್ಲ ಸರ್. ಇನ್ನು ಬೇರೆ ಯಾವ ಥರ ತಮ್ಮ ಮನೆಗೆ ಬಂದು ಮಾತಾಡ್ತೀನಿ ನಾನು. ಈ ಕರ್ನಾಟಕ ಏಕೀಕರಣ ಆಗುವಾಗ 5,000 ಗ್ರಾಮಗಳಿದ್ದ ಸೊಲ್ಲಾಪುರ ಮಹಾರಾಷ್ಟ್ರಕ್ಕೆ ಹೆಂಗೆ ಹೋಯ್ತು? ಕನ್ನಡ ಸಂಸ್ಕೃತಿಯಿಂದ ಏನಾರು ಇದ್ದರೆ, ತುಳು ಸಂಸ್ಕೃತಿಯಿಂದ ಏನಾರು ಇದ್ದರೆ ಅದರ ಮೂಲ ಜಾಗನೇ ಕಾಸರಗೋಡದು. ಯಕ್ಷಗಾನ ಕಾಸರಗೋಡಿದ್ದು. ಅನೇಕ ಸಮುದಾಯಗಳು ಇವತ್ತು ನಾವು ಏನು ಹೇಳ್ತೀವಿ ಅದು ಕಾಸರಗೋಡಿದ್ದದು. ಅನೇಕ ಕಲೆಗಳು ಕಾಸರಗೋಡಿದ್ದು. ಇವತ್ತು ನಾವು ಕರ್ನಾಟಕದ್ದು ಅಂತ ಹೇಳಿದ್ರೆ ಅದು ಕರ್ನಾಟಕದಲ್ಲೇ ಇಲ್ಲ ಇವತ್ತು. ಅದು ಏನು ಆ ಕಾಲದಲ್ಲಿ ಹೆಂಗೆ ಗೆರೆ ಎಳೆದ್ರೋ, ಯಾರು ಕೆಲಸ ಮಾಡಿದ್ರೋ ಅರ್ಥನೇ ಆಗಲ್ಲ ನನಗೆ. ನಿಜವಾಗಲೂ ಅರ್ಥ ಆಗಲ್ಲ. ಯಾಕೆ ಈಗಲೂ ಕನ್ನಡ ಉಸಿರಾಡ್ತಾ ಇದೆ ಅಲ್ಲಿ. ನಾನು ಅಕ್ಕಲಕೋಟೆಗೆ ಹೋಗಿದ್ದೆ. 5,000 ಹಳ್ಳಿಗಳು. ಅಲ್ಲಿ ಸಿದ್ದರಾಮನ ದೇವಸ್ಥಾನ ಇದೆ. ನಾವು ಮತ್ತು ನಮ್ಮ ಸೆಕ್ರೆಟರಿ ಸಂತೋಷ್ ಅನಗಲ್ ಅವರು ಇಬ್ಬರು ಹೋಗಿದ್ದು.
100ಕ್ಕೆ 100 ಕನ್ನಡವೇ ಇರುವುದಲ್ಲಿ, ಆದರೆ ಅದು ಕರ್ನಾಟಕದಲ್ಲಿ ಇಲ್ಲ, ಅದು ಗೊತ್ತಿಲ್ಲ. ಇವೆಲ್ಲ ಆಗಿದೆ. ಅದಕ್ಕೆ ನಾವೀಗ ವಿ ಆರ್ ಪೇಯಿಂಗ್ ಫಾರ್ ದ್ಯಾಟ್. ಏನೇ ಇರಲಿ, ಕಯ್ಯಾರ ಕಿಂಜಣ್ರೈ, ಹರಿಹರಪುರ ಸುಬ್ರಹ್ಮಣ್ಯಂ ಅವರು, ಸರಸ್ವತಿ ಅವರು, ಟಿ ಎಸ್ ಕೃಷ್ಣಮೂರ್ತಿಯವರು, ಸಿ ಎಸ್ ಮಂಗಳಮ್ಮ ಅವರು, ಬುಕ್ಕಾಂಬುದಿ ಕೃಷ್ಣಮೂರ್ತಿಯವರು ಮತ್ತು ಎಂ ವಿ ಸಂಪತ್ಕುಮಾರ್ ಅವರು ಸಂಸ್ಕೃತ ಭಾಷೆ ಪಾಂಡಿತ್ಯದಲ್ಲಿ ಹೆಸರುವಾಸಿಯಾದ 11 ಜನರ ಬಗ್ಗೆ ಮಾಹಿತಿ ಈ ಪುಸ್ತಕದಲ್ಲಿ ಇದೆ. ಸರ್, ನಿಮಗೆ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಎರಡನೇದು, ಸ್ವಾತಂತ್ರ್ಯ ಹೋರಾಟಗಾರರು ನಾನು ಈಗಾಗಲೇ ಹೇಳಿದೆ, 4 ಜನರ ವಿವರ ಇದೆ. ಇದರಲ್ಲಿ ನಿಮಗೆ ಭಾಳ ಜನ ಭೇಟಿ ಮಾಡಿರ್ತೀರ ನೀವು. ಸುಧಾಕರ್ ಚತುರ್ವೇದಿಯವರು, ಎಸ್ ಕೆ ಕರೀಂ ಖಾನ್ ಅವರು. ನಾವು ಜಾನಪದವರಿಗೆ ಭಾಳ ಇಷ್ಟದ ಹೆಸರು ಅದು. ಯಾಕಂದರೆ ಅವರ ಹಿರಿಯರು ಅಫ್ಘಾನಿಸ್ತಾನದಿಂದ ಬಂದರು. ಪಠಾಣ್ರವರು ಅಫ್ಘಾನಿಸ್ತಾನದಿಂದ ಬಂದು ಸಕಲೇಶಪುರದಲ್ಲಿ ನಿಂತು ಕನ್ನಡ ಕಲಿತು ಕನ್ನಡ ಜಾನಪದದಲ್ಲಿ ಕೆಲಸ ಮಾಡಿ ಸಿನಿಮಾಕ್ಕೆ ಹಾಡು ಬರೆದು, ಅವರಿಗಿಂತ ಒಳ್ಳೆ ಕನ್ನಡಿಗ ಯಾರಿದ್ದಾರೆ ಈಗ? ಕರೀಂ ಖಾನ್ರಿಗಿಂತ ಒಳ್ಳೆ ಕನ್ನಡಿಗರು ಯಾರಿದ್ದಾರೆ ಇವತ್ತು? ಸುಮ್ಮನೆ ಹೇಳೋದು ನಾನು, ನೀವೆಲ್ಲ ಹಿರಿಯರು ನಿಮ್ಮಷ್ಟು ತಿಳುವಳಿಕೆ ನನಗೆ ಖಂಡಿತ ಇಲ್ಲ. ಇವತ್ತು ಮುಸಲ್ಮಾನರ ಹೆಸರುಗಳು ಹೀಗೆ ಬಂದಾಗ ಬಿಟ್ಟು ಹೋಗುವವರೇ ಜಾಸ್ತಿ. ಯಾಕೆ ಸುಮ್ಮನೆ ಕಾಂಟ್ರವರ್ಸಿ ಬಿಟ್ಟು ಬಿಡಯ್ಯ ಅಂತ. ನಮ್ಮ ಸಂಪತ್ತೂರವರು ಧೈರ್ಯವಾಗಿ ಮತ್ತು ಗಟ್ಟಿಯಾಗಿ ಆ ಹೆಸರನ್ನು ಸೇರಿಸಿದಾರಲ್ಲ, ನಿಮಗೆ ಕೃತಜ್ಞತೆಗಳು ಸರ್. ಹೀಗೆ ಸುಧಾಕರ್ ಚತುರ್ವೇದಿ, ಎಸ್ ಕೆ ಕರೀಂ ಖಾನ್, ಎಚ್ ಎಸ್ ದೊರೆಸ್ವಾಮಿ ಅವರು, ನಾವೆಲ್ಲ ಓಡಾಡ್ಕೊಂತ, ಮತ್ತು ಆರ್ ನಾಗರಾಜ್ ಅವರು, ಇಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ನಾನು ಆಗಲೇ ಹೇಳಿದ್ದನ್ನು ಇನ್ನೊಂದು ಸರಿ ರಿಪೀಟ್ ಮಾಡಿದೆ. ಇನ್ನೊಂದು 5-6 ವರ್ಷ ಆದರೆ ನಮಗೆ ಶತಾಯುಷಿ ಸ್ವಾತಂತ್ರ್ಯ ಹೋರಾಟಗಾರರು ನೋಡೋಕ್ಕೆ ಸಿಗಲ್ಲ. 4-5 ಜನ ಅಷ್ಟೇ ಇದ್ದಾರೆ. ಕರ್ನಾಟಕದಲ್ಲಿ ಒಬ್ಬರಿದ್ದರು. ಹಾಗಾಗಿ ನಾವು ಒಂದು ಯುಗಕ್ಕೆ, ಒಂದು ಯುಗದ ಮೌಲ್ಯಗಳಿಗೆ, ಒಂದು ಯುಗದ ಹೋರಾಟಗಳಿಗೆ ಸಾಕ್ಷಿಗಳಾಗಿದ್ದೇವೆ. ಅದನ್ನು ಸಾಕ್ಷಾತ್ಕಾರಗೊಳಿಸಿದ ಭಾಳ ದೊಡ್ಡ ಕೆಲಸವನ್ನು ನಮ್ಮ ಸಂಪತ್ತೂರವರು ಮಾಡಿದ್ದಾರೆ. ಆಮೇಲೆ ಮಠಾಧಿಪತಿಗಳು, ನಾವು ಸುಮ್ಮನೆ ಯೋಚನೆ ಮಾಡಬೇಕು. ಈಗಿನ ಕೆಲವು ಮಠಾಧಿಪತಿಗಳು ಮತ್ತು 100 ವರ್ಷ ಕಳೆದ ಆ ಮಠಾಧಿಪತಿಗಳ ನಡುವಿನ ವ್ಯತ್ಯಾಸ ನಾನು ವಿವರಿಸುವುದಿಲ್ಲ, ಹೆಸರು ಹೇಳುವಾಗಲೂ ಗೊತ್ತಾಗ್ತದೆ. ಒಬ್ಬರು ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಗಳು, ತಿರುಕ ಅಂತ ಕರಿತಾ ಇದ್ವಿ. ಅಲ್ಲಿ ಒಂದು ಪ್ರಕಾಶನ ಸಂಸ್ಥೆ ಮಾಡಿ ಪುಸ್ತಕ ಪ್ರಿಂಟ್ ಮಾಡಿ ಅವರು ಮಾಡಿದ ಕೆಲಸಗಳೆಷ್ಟು. ಆಮೇಲೆ ಸಿದ್ಧಗಂಗಾ ಸ್ವಾಮಿಗಳ ಬಗ್ಗೆ ನಾನು ಏನು ಹೇಳಬೇಕಲ್ಲ, ಪ್ರಾತಸ್ಮರಣೀಯರು. ಎಷ್ಟು ಲಕ್ಷ ಮಕ್ಕಳಿಗೆ ಊಟ ಕೊಟ್ಟರು ಅವರು. ಇವತ್ತಿಗೂ ಕೂಡ ಇವತ್ತು ಕರ್ನಾಟಕ ಹೀಗೆ ಇದೆ, ನಾವೆಲ್ಲ ಹೀಗೆ ಕುಳಿತಿದ್ದೀವಿ, ಕರ್ನಾಟಕವನ್ನು ಸಂಭ್ರಮಿಸುತ್ತಿದ್ದೀವಿ ಅಂತಂದರೆ ಇದಕ್ಕೆ ಭಾಳ ದೊಡ್ಡ ಕೊಡುಗೆ ಕೊಟ್ಟವರು ಸಿದ್ಧಗಂಗಾ ಸ್ವಾಮಿಗಳು. ಅವರ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ. ಈಗಿನ ಸ್ವಾಮೀಜಿಗಳು ಏನೆಲ್ಲ ಮಾಡ್ತಾರೆ ಅಂತ ನಾನೇನು ಹೇಳಕ್ಕೆ ಹೋಗಲ್ಲ, ನಿಮಗೆಲ್ಲ ಗೊತ್ತಿದೆ. ಇಂಜಿನಿಯರ್ ಒಬ್ಬರೇ ಇದ್ದಾರೆ, ಸರ್ ಎಂ ವಿಶ್ವೇಶ್ವರಯ್ಯನವರು. ಈಗಾಗಲೇ ನಾನು ಅವರ ಬಗ್ಗೆ ಹೇಳಿದೆ. ಗಮಕಿ ಒಬ್ಬರಿದ್ದಾರೆ ಸರ್. ನನಗೆ ಭಾಳ ಖುಷಿ ಆಯ್ತು ಸರ್ ಗಮಕಿದು. ಯಾಕಂದರೆ ನೋಡಿ, ಕನ್ನಡ ಕಾವ್ಯ ಈಗ ಪಂಪ ಬರೆದ, ಕುಮಾರವ್ಯಾಸ ಬರೆದ, ಲಕ್ಷ್ಮೀಶ್ ಜೈಮಿನಿ ಭಾರತವನ್ನು ಬರೆದ, ತೊರವೆ ರಾಮಾಯಣವನ್ನು ಬರೆಯಲಾಯಿತು. ಎಲ್ಲ ಭಾಮಿನಿ ಷಟ್ಪದಿಯಲ್ಲಿ, ವಾರ್ಧಕ ಷಟ್ಪದಿಯಲ್ಲಿ ಹಾಡುವುದಕ್ಕೆ ಅನುಕೂಲಕರವಾಗುವ ಹಾಗೆ ಮಧ್ಯಕಾಲೀನ ಕನ್ನಡ ಕಾವ್ಯ ಬೆಳೀತು. ನಂಜುಂಡನ ಕುಮಾರರಾಮನ ಸಾಂಗತ್ಯದವರೆಗೆ ಹೀಗೆ ಪಠ್ಯಕೇಂದ್ರಿತವಾದಂಥ ನಡುಗನ್ನಡ ಕಾವ್ಯವನ್ನು ಜನಗಳ ಹತ್ತಿರ ತಗೊಂಡು ಹೋಗಿ ಮುಟ್ಟಿಸಿದವರು ಒಂದು ಗಮಕಿಗಳು, ಇನ್ನೊಂದು ಹರಿದಾಸರು. ಕನ್ನಡ ಕಾವ್ಯವನ್ನೇ ಮುಟ್ಟಿಸಿದವರು. ಈಗ ನನ್ನಂಥವನಿಗೆ, ನಾನು ಪಂಜ ಅಂತ ಒಂದು ಸಣ್ಣ ಊರಲ್ಲಿ ಓದಿದವನು, ನನಗೆ ರನ್ನನ ಪರಿಚಯ ಮಾಡಿಕೊಟ್ಟವರು ಭದ್ರಗಿರಿ ಅಚ್ಯುತದಾಸರು ಸರ್. ರನ್ನನ ಗದಾಯುಧದ ಮೇಲೆ ಹರಿಕತೆ ಮಾಡಿದರು. ಹರಿಕತೆ ಮಾಡುವಾಗ ರನ್ನನ ಕಾಲ ಯಾವುದು ಅವು ಎಲ್ಲ ಹೇಳಿದರು ನಮಗೆ. ಸೊ ಕನ್ನಡ ಸಾಹಿತ್ಯಕ್ಕೆ ನಮಗೆ ನನ್ನಂಥವನಿಗೆ ಪ್ರವೇಶ ಸಿಕ್ಕಿದ್ದು ಹರಿದಾಸರ ಮೂಲಕ. ನಿಮಗೆ ಭಾಷೆ ಗೊತ್ತಿರಬೇಕಾಗಿಲ್ಲ, ಓದಲಿಕ್ಕೆ ಗೊತ್ತಿರಬೇಕಾಗಿಲ್ಲ, ಆದರೆ ಗಮಕಿಗಳು ಮಹಾಕಾವ್ಯಗಳನ್ನು ನಮಗೆ ಮುಟ್ಟಿಸಿದರು. ಆಮೇಲೆ ಒಂದು ಚಲನೆ ಇದೆ ಸರ್, ನಾವು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಒಂದು ನೋಡಿ, ಶ್ರೀಹರ್ಷನ ನೈಷಧೀಯ ಚರಿತ ನಾವು ಯಾರೂ ಓದೇ ಇಲ್ಲ. ಸಂಸ್ಕೃತದ ಭಾಳ ಟಫೆಸ್ಟ್ ಕಠಿಣ ಕಾವ್ಯ ಅಂತ ಹೇಳ್ತಾರೆ. ನಾವು ಓದೇ ಇಲ್ಲ ಅದನ್ನು, ನಮಗೆ ಈಗಲೂ ಓದಿಲ್ಲ. ಆದರೆ ನೈಷಧೀಯ ಚರಿತೆಯನ್ನು ಆಧರಿಸಿ ನಳ ಚರಿತ್ರೆಯನ್ನು ಕನಕದಾಸ ಬರೆದ ಅಲ್ಲ, ಅದು ನಾವು ಓದಿದ್ದೇವೆ. ಮತ್ತು ಆ ನಳಚರಿತ್ರೆಯನ್ನು ಗಮಕಿಗಳು ಹಳ್ಳಿಗೆ ತಗೊಂಡೋಗಿದ್ದಾರೆ. ನನ್ನ ಊರಿನ ಪಂಜಕ್ಕೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ, ಸುಳ್ಯಕ್ಕೆ ತಂದಿದ್ದಾರೆ ಅವರು. ಈಗ ಶ್ರೀಹರ್ಷನ ನೈಷಧೀಯ ಚರಿತೆ ಎಲ್ಲಿಗೆ ಮುಟ್ಟಿತು ನೋಡಿ. ಕನಕದಾಸರ ಮೂಲಕ ಪಂಜಕ್ಕೆ ಮುಟ್ಟಿತು, ಕೂತುಗುಂಜಾಗ ಮುಟ್ಟಿತ್ತು, ನನ್ನಂಥ ಭಾಳ ಹಿಂದುಳಿದ ಜಾಗದಿಂದ ಬಂದ ಒಬ್ಬ ಹುಡುಗನಿಗೂ ಕೂಡ ಮುಟ್ಟಿತ್ತು ಅದು.
ವ್ಯತ್ಯಾಸ ಇರ್ಬೋದು, ಆದರೆ ಅದು ನಿಷಧನ ಕಥೆ, ಇದು ನಿಷಧನ ನಳನ ಕಥೆಯೇ ಇದು. ಈ ಚಲನೆ ಇದೆಯಲ್ಲ, ಭಾರತದ ಪಠ್ಯಗಳ ಚಲನೆ ಅದ್ಭುತವಾದ ಚಲನೆ. ನಾವು ಈ ಚಲನೆಯನ್ನು ಮರೆತು ಪಠ್ಯಗಳನ್ನು ಸ್ಥಿರೀಕೃತಗೊಳಿಸಿ ನೋಡ್ತಾ ಇದ್ದೀವಿ. ಅದು ತಪ್ಪದು. ಪಠ್ಯಗಳು ಚಲನೆ. ಯಕ್ಷಗಾನಕ್ಕೆ ಹೋಗಿದೆ. ನಳಚರಿತ್ರೆಯನ್ನು 1780 ಧ್ವಜಪುರ ನಾಗಪ್ಪಯ್ಯ ನಳಚರಿತ್ರೆ ಅಂತ ಯಕ್ಷಗಾನ ಬರ್ತದೆ ಸರ್. ಮಂಗಳೂರಿನಲ್ಲಿ 1971 ಇಸವಿಯಲ್ಲಿ 1 ವರ್ಷಗಳ ಕಾಲ ಕರ್ನಾಟಕ ಯಕ್ಷಗಾನ ಮಂಡಳಿ ನಳಚರಿತ್ರೆಯನ್ನು 1 ವರ್ಷಗಳ ಕಾಲ ಟೆಂಟ್ ಹಾಕಿ ಆಡಿತು. 1 ವರ್ಷಗಳ ಕಾಲವೂ ಕೂಡ ಪ್ರೇಕ್ಷಕರಿದ್ದರು. ಅದು ನಳನ ಕಥೆಯೋ, ದಮಯಂತಿಯ ಕಥೆಯೋ, ಶನಿಯ ಕಥೆಯೋ, ಅದು ಬೇರೆ. ಮುಟ್ಟಿತೋ ಇಲ್ಲವೋ? ಎಲ್ಲಿಂದ ಎಲ್ಲಿಗೆ ಚಲನೆ ನೋಡಿ. ಆದ್ದರಿಂದ ಕನ್ನಡ ಸಂಸ್ಕೃತಿಯ ವಿಸ್ತರಣೆಯ ಕೆಲಸದಲ್ಲಿ ಭಾಳ ದೊಡ್ಡ ಕೆಲಸ ಮಾಡಿದವರು ಗಮಕಿಗಳು. ಕಾರಣಾಂತರದಿಂದ ಇವತ್ತು ಗಮಕ ಕೇಳುವವರಿಲ್ಲ, ಗಮಕಿಗಳನ್ನು ಗೌರವಿಸುವವರಿಲ್ಲ. ನಮ್ಮ ಸಂಪತ್ತೂರವರು ಒಬ್ಬ ಗಮಕಿಯನ್ನು ಗುರುತಿಸಿ ತಮ್ಮ ಪುಸ್ತಕದಲ್ಲಿ ಜಾಗ ಕೊಟ್ಟು BSS ಕೌಶಿಕ್ ಅವರಿಗೆ ಒಂದು ಮಹತ್ವದ ಜಾಗ ಕೊಟ್ಟಿದ್ದಾರೆ. ಸರ್, ನಿಮಗೆ ಕೃತಜ್ಞತೆಗಳು. ಭಾಳ ದೊಡ್ಡ ಕೆಲಸ. ಆಡಳಿತಾಧಿಕಾರಿಗಳು DS ರಾಘವೇಂದ್ರಾಚಾರ್ ಅವರ ಬಗ್ಗೆ ನನಗೆ ಗೊತ್ತಿಲ್ಲ, ಪುಸ್ತಕ ಓದಿದಾಗ ಮಾಹಿತಿ ಸಿಕ್ಕಿತು. ಈ ಆಡಳಿತಾಧಿಕಾರಿಗಳು ತಮ್ಮ ತಮ್ಮ ಕೆಲಸಗಳ ಜೊತೆಗೆ ಸಮಾಜ ಸೇವೆ ಮಾಡೋದಿದೆಯಲ್ಲ, ಅದು ನಾವು ಗುರುತಿಸಬೇಕು. ಎಷ್ಟೋ ಜನ ಈಗ ನವಂಬರೆಲ್ಲ ಬಂದಾಗ ನಮಗೆ ರಾಜ್ಯ ಪ್ರಶಸ್ತಿಗೆ ಅರ್ಜಿ ಬರ್ತದೆ. ನಾನು IAS ಆಗಿದ್ದೆ, ಅದಾಗಿದ್ದೆ, ಇದಾಗಿದೆ. ನಾಳು IAS ಆಗಿ ನೀನು ಕೆಲಸ ಮಾಡಿದ್ಯಾ? ಮಾಡಿದ್ದೇನೆ ಸರ್. ನಿಮಗೆ ಸಂಬಳ ಕೊಟ್ಟಿದ್ದಾರಲ್ಲ, ಅದಕ್ಕೆ ಪ್ರಶಸ್ತಿ ಹಾಕೊಡು. ನೀನು IAS ಆಗಿ ನಿನ್ನ ಆಡಳಿತದ ಜೊತೆಗೆ ಸಮಾಜಕ್ಕೆ ಏನಾದ್ರು ಕಾಂಟ್ರಿಬ್ಯೂಷನ್ ಮಾಡಿದ್ಯಾ? ಒಂದು ಶಾಲೆ ಕಟ್ಟಿದ್ಯಾ, ಒಂದು ಟೀಚರ್ಗೆ ಸಂಬಳ ಕೊಟ್ಟಿದ್ಯಾ, ಇಲ್ಲ ಒಂದು ಪುಸ್ತಕ ಬರೆದಿದ್ಯಾ? ಹಾಗೆ ಅದು ಎಕ್ಸ್ಟ್ರಾ ವರ್ಕ್. ಅದು ಈಗ ನಾನು ಪಾಠ ಮಾಡಿದ್ದೇನೆ 30 ವರ್ಷ, ನನಗೊಂದು ಅವಾರ್ಡ್ ಕೊಡಿ ಅಂದರೆ ನನ್ನ ಸಂಬಳ ವಾಪಸ್ ಕೊಡಬೇಕು. ನಾನು ಹಾಗಾದರೆ ನನಗೆ ಅವಾರ್ಡ್ ಕೊಡಿದ್ರೆ ಸಂಬಳ ವಾಪಸ್ ತಗೋ. ನನ್ನ ಕರ್ತವ್ಯ ಮಾಡಿದ್ದೇನೆ, ಅದು ನಾನು ಕರ್ತವ್ಯ ಮಾಡಿದ್ದಕ್ಕೆ ಅವಾರ್ಡ್ ಕೊಡಬೇಕಾಗಿಲ್ಲ. ಕರ್ತವ್ಯವನ್ನು ಮೀರಿ ಸಮಾಜವನ್ನು ಮುಟ್ಟಿ, ಸಮಾಜವನ್ನು ತಿದ್ದಿ, ಸಮಾಜವನ್ನು ಉತ್ಕರ್ಷಕ್ಕೆ ಎತ್ತಿಕೊಂಡು ಹೋದಂಥ ಕೆಲಸ ಮಾಡಿದರೆ ಅವರಿಗೆ ನಿಜವಾಗಲೂ ಎಲ್ಲ ಬಗೆಯ ಪ್ರಶಸ್ತಿಗೆ ಕೂಡ ಅರ್ಹರು. ರಾಘವೇಂದ್ರ ಆಚಾರ್ ಅಂಥವರು. ಉದ್ಯಮಿಗಳು ಇಬ್ಬರಿದ್ದಾರೆ, ಗೋವಿಂದ ಶೆಟ್ಟಿಯವರು ಮತ್ತು ಇನ್ನೊಂದು YN ಗಂಗಾಧರ ಶೆಟ್ಟಿ ಅಂತ ಇಬ್ಬರು ಉದ್ಯಮಿಗಳು. ಉದ್ಯಮಿಗಳಿಗೆ ಒಂದು ಸಾಮಾಜಿಕ ನ್ಯಾಯದ ಕಲ್ಪನೆ ಸಾಮಾನ್ಯವಾಗಿ ಇರೋಲ್ಲ. ಈಗ CSR ಫಂಡ್ ಅಂತೆಲ್ಲ ಬಂದು ಒಂದು 2% ಕೊಡ್ತಾರೆ ಶಾಲೆಗಳಿಗೆ, ಅದನ್ನೇ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ. ಈಗ ಬದಲಾಗಿದೆ. ಆದರೆ ಆ ಕಾಲದಲ್ಲಿ ಶಾಲೆಗಳನ್ನು ಕೊಡೋದು, ಬಡ ಮಕ್ಕಳಿಗೆ ವಿದ್ಯೆ ಕೊಡೋದು, ಅವರನ್ನು ವಿದೇಶಕ್ಕೆ ಕಳಿಸೋದು. ಸಾಹು ಮಹಾರಾಜ ಇಲ್ಲದಿದ್ದರೆ ಅಂಬೇಡ್ಕರ್ ಅವರು ಎಲ್ಲಿಗೆ ಹೋಗ್ತಾಯಿದ್ರು? ಸೊ ಈ ಥರದ ಬರೋಡ ಮಹಾರಾಜರು ಇಲ್ಲದಿದ್ದರೆ ಇವೆಲ್ಲ ಇದೆ. ಸೊ ಆ ಥರದ ಕೆಲಸಗಳನ್ನು ಮಾಡಿದ ಅವರು ಉದ್ಯಮಿಗಳು ಮಾತ್ರ ಅಲ್ಲ, ಅವರು ಸಮಾಜಕ್ಕೆ ಪ್ರೇರಕ ಶಕ್ತಿಗಳು. ಆ ಅರ್ಥದಲ್ಲಿ ಇಬ್ಬರು ಉದ್ಯಮಿಗಳಿದ್ದಾರೆ. ಪರಿಸರದ ಬಗ್ಗೆ ಹೆಚ್ಚು ಜನ ಇರಬೇಕಾಗಿತ್ತು ಸರ್. ಇವತ್ತಿನ ಅಗತ್ಯ ಅದು. 21ನೇ ಶತಮಾನದ ಭಾಳ ದೊಡ್ಡ ಅಗತ್ಯ ಅಂದರೆ ಪರಿಸರದ ಬಗೆಗೆ ಚರ್ಚೆ. ಎಲ್ಲ ಕಡೆ ಕಾಡು ಹೋಗ್ತಾ ಇದೆ, ನಾಶ ಆಗ್ತಾ ಇದೆ, ಆದರೆ ಯಾರೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಶಾಲೆಗಳಲ್ಲಿ ಪಾಠವಾಗಿ ಬರ್ತಾ ಇಲ್ಲ. ಈ ಥರ ಸಮಸ್ಯೆಗಳಲ್ಲಿದೆ. ಅಂಥ ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕನ ಬಗ್ಗೆ ಭಾಳ ಒಳ್ಳೆಯ ಒಂದು ವಿವರಣೆ ಕೊಟ್ಟಿದ್ದಾರೆ. ಕೊನೆಯದಾಗಿ ನ್ಯಾಯಮೂರ್ತಿಯವರು ನಿಟ್ಟೂರು ಶ್ರೀನಿವಾಸರಾಯರು ತಮಗೆಲ್ಲ ಗೊತ್ತೇ ಇದೆ. ಕನ್ನಡದ ಭಾಳ ದೊಡ್ಡ ಕಟ್ಟಾಳು ಮತ್ತು ಚಿಂತಕ, ನಮ್ಮನ್ನೆಲ್ಲ ಪ್ರೇರಣೆಗೊಳಿಸಿದವರು. ಅವರ ಬಗ್ಗೆ ಇದೆ. ಹೀಗೆ ಒಟ್ಟು 9 ಬಗೆಯ ಸಾಧಕರ ಬಗ್ಗೆ 25 ಲೇಖನಗಳಿಲ್ಲದೆ 25 ಸಾಧಕರನ್ನು ಸಂಪತ್ತೂರವರು ಯಾವ ಪೂರ್ವಾಗ್ರಹಗಳೂ ಇಲ್ಲದೆ, ಪ್ರಿಜುಡ್ಯೂಸಸ್ ಏನಿಲ್ಲ, ಅವರು ಕೆಲಸ ಮಾಡಿದ್ದಾರೆ, ತಗೊಳ್ಳಿ ಓದಿ. ಹಾಗಾಗಿ ಇದನ್ನು ಓದುವುದು ತುಂಬ ಒಂದು ಒಳ್ಳೆಯ ಅನುಭವವನ್ನು ಕೊಡ್ತದೆ. ಅವರೆಲ್ಲರ ಭಾವಚಿತ್ರಗಳು ಈ ಪುಸ್ತಕದಲ್ಲಿದೆ. ಆಮೇಲೆ ಇವರ ಬಗ್ಗೆ ನಿಮಗೆ ಯಾರಾದರೂ ಒಬ್ಬನ ಬಗ್ಗೆ ನಾನು ಓದಿದೆ, ಸಾಲುಮರದ ತಿಮ್ಮಕ್ಕನ ಬಗ್ಗೆ ಓದಿದೆ. ಇವರ ಬಗ್ಗೆ ಹೆಚ್ಚು ಮಾಹಿತಿ ಸಿಗಬೇಕು ಅಂತಂದರೆ ಅವರಿಗೆ ಸಂಬಂಧಪಟ್ಟ ಪರಾಮರ್ಶನ ಗ್ರಂಥಗಳನ್ನು ಪುಸ್ತಕದ ಕೊನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ರೀಡ್ ಮೋರ್, ಜಸ್ಟ್ ಡಿವಿಯೇಟ್ ಫ್ರಮ್ ದಿಸ್ ಬುಕ್ ಆ್ಯಂಡ್ ಗೆಟ್ ಎ ನ್ಯೂ ಬುಕ್ ಆ್ಯಂಡ್ ರೀಡ್ ಮೋರ್. ಹಾಗಾಗಿ ಹೊಸ ಓದಿಗೆ ಅವಕಾಶ ಆಗುವಾಗೆ ಆಕರ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ. ಕೊನೆಯಲ್ಲಿ ವಿಶ್ವದಲ್ಲಿ ಈಗ ಇರುವ ಸುಮಾರು 204 ಶತಾಯುಷಿಗಳ ಒಂದು ಪಟ್ಟಿ ಕೂಡ ಕೊಟ್ಟಿದ್ದಾರೆ ಅವರು. ಸರ್, ನನಗೆ ಒಬ್ಬರದ್ದು ಕೂಡ ಗೊತ್ತಿರಲಿಲ್ಲ ಸರ್. ನಿಮ್ಮ ಪುಸ್ತಕ ಓದಿದ ಮೇಲೆ 204 ಹೆಸರು ಗೊತ್ತಾಯಿತು. ನೀವು ಎಲ್ಲಿಂದ ಕಲೆಕ್ಟ್ ಮಾಡಿದ್ರು ಹೇಗೋ, ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ. ಹೀಗಾಗಿ 204 ಶತಾಯುಷಿಗಳು ಜಗತ್ತಿನಲ್ಲಿರುವುದು. ಆಮೇಲೆ 90 ಜನರ ಹೆಸರು, 17 ಜನರ ಹೆಸರು 90 ಆದವರ 17 ಜನರ ಹೆಸರು ಇದೆ. ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಹೆಸರು ಕೂಡ ಇದೆ. ನಾನು ಸೆಂಟ್ರಲ್ ಜ್ಞಾನಪೀಠ ಕಮಿಟಿ ಅವಾರ್ಡ್
ಸಮಿತಿಯಲ್ಲಿ ಇದ್ದೆ ನಾನು. ಈಗ ಇಲ್ಲಿಗೆ ಬಂದ ಮೇಲೆ ಬಿಟ್ಟೆ, 5 ವರ್ಷ ಕೆಲಸ ಮಾಡಿದ್ದೇನೆ. ಅದು ಭಾಳ ಚೆನ್ನಾಗಿರ್ತದೆ ಕೆಲಸ, ಅದು ಭಾಳ ಡೆಮೊಕ್ರೆಟಿಕ್ ಆಗಿ ಎಲ್ಲ ಇರ್ತದೆ. ಅಲ್ಲಿ ಹಿರಿತನ, ಸಾಹಿತ್ಯಿಕ ಹಿರಿತನ, ವಯಸ್ಸಿನ ಹಿರಿತನ, ಜ್ಞಾನದ ಹಿರಿತನ ಇದೆಲ್ಲ ಬರ್ತದೆ ಚರ್ಚೆಗೆ. ಆ ಚರ್ಚೆಗಳೇ ತುಂಬ ಕ್ರಿಯೇಟಿವ್ ಆಗಿತ್ತು. ಪ್ರಶಸ್ತಿ ನಿಮ್ಮ ತತ್ವಶಾಸ್ತ್ರದ ಹಾಗೆ ಕೊನೆಗೆ ಪ್ರಶಸ್ತಿ ಯಾರಿಗೊಬ್ಬ ಹೋಗ್ತದೆ, ಆದರೆ ಆ ಪ್ರಶಸ್ತಿ ಇಂಥವರಿಗೆ ಹೋಗಬೇಕು ಅಂತ ಯೋಚನೆ ಮಾಡುವಾಗ ನಡೆಯುವ ಚರ್ಚೆ ಇದೆಯಲ್ಲ, 1 ಗಂಟೆ 2 ಗಂಟೆ, ಅದು ವಂಡರ್ಫುಲ್, ಅದು ಎನ್ಲೈಟನಿಂಗ್, ಅದೇ ಭಾಳ ಮುಖ್ಯ. ಅದು ತತ್ವಶಾಸ್ತ್ರದ ಅಥವಾ ನಾವು ರಾಮಾಯಣ ತಾಳಮದ್ದಲೆಲ್ಲ ಅದೇ ಹೇಳೋದು. ರಾಮ ಮತ್ತು ವಾಲಿ ಹೋರಾಡಿದರೆ ವಾಲಿ ಸಾಯ್ತಾನೆ ಅಂತ ನಮಗೆಲ್ಲರಿಗೂ ಮೊದಲೇ ಗೊತ್ತುಂಟು. ವಾಲಿ ಬದುಕುವ ಪ್ರಶ್ನೆ ಇಲ್ಲ. ಆದರೆ ವಾಲಿ ಮಾಡಿದ್ದು ಸರಿಯೋ ರಾಮ ಮಾಡಿದ್ದು ಸರಿಯೋ ಅಂತ ಅವರ ಇಬ್ಬರ ನಡುವೆ ಒಂದು 2-3 ಗಂಟೆಗಳ ಕಾಲ ನಡೆಯುವ ಚರ್ಚೆ, ಕನ್ನಡದಲ್ಲಿ ನಡೆಯುವ ಚರ್ಚೆ, ಮತ್ತು ಆ ಚರ್ಚೆ ನಮ್ಮನ್ನು ನಿಧಾನವಾಗಿ ಮೇಲೆ 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 ಮೇಲಕ್ಕೆ ತಗೊಂಡು ಹೋಗುವ ಒಂದು ಕ್ರಮ ಇದೆಯಲ್ಲ ಭಾಷೆಯಲ್ಲಿ, ಅದ್ಭುತ ಅದು. ಆ ಬಗೆಯ ಪ್ರಕ್ರಿಯೆಗಳನ್ನು ಸಾಹಿತಿಗಳು ಮಾಡಿದ್ದಾರೆ ಇಲ್ಲಿ ಅಂತ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ನಾವೆಲ್ಲರೂ ಕೂಡ ಈ ತಲೆಮಾರಿನವರು ಓದಬೇಕಾದಂಥ ಪುಸ್ತಕ ಇದು. ನಮ್ಮ ವಿದ್ವಾಂಸರಾದ ಸಂಪತ್ತೂರವರು, ರಂಗನಾಥ್ ಸಂಪತ್ತೂರವರು ಅದನ್ನು ತುಂಬ ಚೆನ್ನಾಗಿ ನಾನು ಆಲ್ರೆಡಿ ಹೇಳಿದೆ, ಇನ್ನೊಂದು ಸರಿ ರಿಪೀಟ್ ಮಾಡ್ತೇನೆ, ಪ್ರಿಜುಡಿಯೂಸ್ ಇಲ್ಲದೆ ಮಾಡಿದ್ದಾರೆ. ಇದನ್ನು ಓದುವುದು ಒಂದು ಆಹ್ಲಾದಕರವಾದಂಥ ಅನುಭವ. ಮತ್ತು ಈ ಕಾಲಘಟ್ಟದಲ್ಲಿ ಹಿರಿತನ, ಗೌರವ, ಸಾಮಾಜಿಕ ಮನ್ನಣೆ ಇದೆಲ್ಲ ಹೇಗೆ ಬರ್ತದೆ, ಯಾಕೆ ಬರ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಈ ಪುಸ್ತಕ ಒಂದು ಕೈಪಿಡಿ ಹಾಗೆ ಕೆಲಸ ಮಾಡ್ತದೆ. ಇಂಥ ಒಂದು ಒಳ್ಳೆಯ ಪುಸ್ತಕವನ್ನು ಬರೆದ ಸಂಪತ್ತೂರವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.